ಜನರ ಹೊಟ್ಟೆಪಾಡಿಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಉಪಜೀವನಕ್ಕಾಗಿ ಬಂದಂತ ಒಬ್ಬ ಸಹೋದರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಯುಕ್ತ ಇವತ್ತಿನ ಈ ಬೃಹತ್ ಹೋರಾಟದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದಂತ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಮ್ಮ ಹಿರಿಯ ಮುಖಂಡರು ಆದಂತ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಸಾಹೇಬ್ರೆ, ಇನ್ನೋರ್ವ ಹೋರಾಟಗಾರರು ಪಕ್ಷದ ಮುಖಂಡರು ಆದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಇನ್ನೋರ್ವ ಮಾಜಿ ಸಚಿವರು, ಹೋರಾಟಗಾರರು ಎಲ್ಲ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಬಂದಂತ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾವು ಈ ರಾಜ್ಯದ ಅಧ್ಯಕ್ಷರಾದಂತ PY ವಿಜೇಂದ್ರ ಅವರ ಜೊತೆ, ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಸಚಿನ್ ಪಂಚಾಳ್ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಆ ಕುಟುಂಬದವರಿಗೆ ಸಾಂತ್ವನ ಹೇಳಕ್ಕೆ ಅವ್ರ ಮನೆಗೆ ಹೋಗಿದ್ದೇವೆ. ನಾವು ನಾನೆಲ್ಲ ಮುಖಂಡರುಗಳಿಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಆ ಮನೆಗೆ ಹೋದಾಗ ಅವನಿಗೆ ಒಟ್ಟಾರೆ 5 ಜನ ತಂಗಿಯರು, 5 ಜನ ಅಕ್ಕದಾರ ಅವನಿಗೆ. 6ನೇದವ ಸಚಿನ್ ಪಂಚಾಳ್ ತಂದೆ ಬುದ್ಧಿಮಾಂದ್ಯ ಹೋಗ್ಯಾರ, ಏನು ಬುದ್ಧಿ ಇಲ್ಲ, ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಲಕ್ಕೋ ಹೊಡೆದು ಮನೆಯೊಳಗಳ ಅಕ್ಕಂಗಿಯರಿಗೆ ಒಂದಿದ್ರು ಒಂದಿಲ್ಲ ಅಂತ ಬಡ ಕುಟುಂಬ ಸಚಿನ್ ಪಂಚಾಳ್ ಕುಟುಂಬ. ಲಕ್ಕೋ ಹೊಡೆದು ಹೊರಸಿನ ಮೇಲೆ ಮಕ್ಕೊಂಡಂತ ತಾಯಿಗೆ ಗೊತ್ತಾಗ್ತದ, ಕಲಬುರಗಿದೊಳಗ 16 ಜನ ಮಗನಿಗೆ ಮಾನಸಿಕ ಕಿರುಕುಳ ಕೊಟ್ಟು, ಆ ಕಿರುಕುಳದಿಂದ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಂತ ಹೇಳಿ ಗೊತ್ತಾದಾಗ ಲಕ್ವ ಹೊಡೆದು ಹೊರಸಿನ ಮೇಲೆ ಇರುವಂತ ತಾಯಿ ಪರಿಸ್ಥಿತಿ ಹಂಗಾಗಬಾರ್ದು. ಇವತ್ತತ್ವ ನಾಳೆ ನಮ್ಮ ತಮ್ಮ ಎದುರು ನಿಂತು ಮದಿ ಮಾಡ್ಕೊಡ್ತಾನಂತ ಹೇಳಿ ಮೂಗರ್ನಾಗ ಬಂದಿ ಅತ್ತಂಗಿಯರ ಪರಿಸ್ಥಿತಿ ಏನಾಗಿರ್ಬಾರ್ದು ಅಂತ ಹೇಳಿ ನೀವೆಲ್ಲರೂ ಒಂದು ಸಲ ವಿಚಾರ ಮಾಡ್ರಿ. ಬಂಧುಗಳೇ, ಏನು ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡ್ಕೊಂಬಕ್ಕಿಂತ ಮೊದಲು ಅವ ಏನು ಡೆತ್ ನೋಟ್ ಬರ್ದಾನ, ಏನು ಪುಟ್ಟದು ಫೇಸ್ಬುಕ್ ದೊಳಗೋ ಟ್ವಿಟರ್ ದೊಳಗೋ ಅಪ್ಲೋಡ್ ಮಾಡೋಣ. ಆ ಡೆತ್ ನೋಟ್ ಯಾರು ನೋಡ್ತಾರ? ಅವನ ಅಕ್ಕ ಸುರೇಖ ನೋಡ್ತಾರ. ನನ್ನ ತಮ್ಮ ಡೆತ್ ನೋಟ್ ಬರ್ದಾನ, ಖಾಬ್ರಾಶ್ ಎಲ್ಲಿಗೆ ಹೋಗ್ತಾಳ? ತನ್ನ ಅಕ್ಕಂಗಿಯರಿಗೆ ಕರ್ಕೊಂಡು ಧನ್ನೂರ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋಗ್ತಾರ. ಪೊಲೀಸರು ಅಕ್ಕಿ ಕೂಡಿಸಿ ಏನಾಗ್ಯದ ಅಂತ ಹೇಳಿ ಆ ಡೆತ್ ನೋಟ್ ನೋಡ್ಬೇಕಾಗಿತ್ತು. ಇದು ನಮಗ್ ಬರಲ್ಲ ಅಂತ ಹೇಳಿ, ನಮ್ಮೂರಾಗ ಬರ್ತದ ಅಂತ ಹೇಳಿ ಪೊಲೀಸರು ಅಲ್ಲಿ ಕಳಿಸ್ತಾರ. ಓಡೋಡಿ ಎಲ್ಲಿಗೆ ಹೋಗ್ತಾಳಕ್ಕೆ? ಧನ್ನೂರ ಪೊಲೀಸ್ ಸ್ಟೇಷನ್ ಹೋಗ್ತಾಳ. ಸರ್, ನಮ್ ತಮ್ಮ ಡೆತ್ ನೋಟ್ ಬರ್ದಿತ್ತಾನ, ಎಲ್ಲನ ಹುಡುಕ್ ಕೊಡ್ರಿ. ಅಲ್ಲಿರ್ತಕ್ಕಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಮಾಡ್ತಾನ. ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡಬಹುದಾಗಿತ್ತು? ತುರಂತಾಗಿ ಆ ಡೆತ್ ನೋಟ್ ಇದು ಸೀರಿಯಸ್ ಅಂತ ಹೇಳಿ ಪರಿಗಣನೆ ಮಾಡಿ ಅವನ ಮೊಬೈಲ್ ನಂಬರ್ ತಗೊಂಡು ಅವನು ಲೊಕೇಶನ್ ಹಾಕ್ತಾರ. ಅರ್ಧ ಗಂಟೆದೊಳಗ ಸಚಿನ್ ಪಾಂಚಾಳ ಹಿಡಿದು ತಂದು ಅವನ ಪರಿಸ್ಥಿತಿ ಬಗ್ಗೆ ಕೇಳಿ ಅವನಿಗೆ ಪೊಲೀಸರು ಉಳಿಸ್ಕೊಡ್ಬಹುದಾಗಿತ್ತು. ಇವತ್ತು ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು ಆ ಕುಟುಂಬಕ್ಕೆ ಒಬ್ಬನೇ ಆಧಾರ ಸ್ತಂಭ. ಮಾಡೋರೇ ಯಾರು ಇಲ್ಲ. ತಾಯಿ ವರ್ಷದ ಮೇಲೆ ಮಕ್ಕೊಂಡಾಳ, ತಂದೆ ಬುದ್ಧಿ ಮಾಧ್ಯಾನ, 5 ಮಂದಿ ಅತ್ತಂಗಿಯರು. ಕುಟುಂಬಕ್ಕೆ ಏನು ಆಧಾರ ಸ್ತಂಭ ಇತ್ತು, ಅದೇ ಸಚಿನ ಆತ್ಮಹತ್ಯೆ ಮಾಡ್ಕೊಂಡನು. ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರೇ, ನಾವೆಲ್ಲರೂ ಇವತ್ತು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ. ನಮ್ಮ ಪ್ರಶ್ನೆ ಇದೆ,
ಇರ್ತಕ್ಕಂಥವ್ರು. ನೀವೇನಾದ್ರೂ ನಿಮ್ಮಲ್ಲಿ ಮಾಡಿ ಅಂತ ಹೇಳಿದ್ರೆ ಕೂಡಲೇ ಡೆತ್ ನೋಟ್ ಯಾರು ಯಾವ ಗುಂಡಾಗಳಲ್ಲ ಅವ್ರಿಗೆ 24 ಗಂಟೆಗಳೊಳಗೆ ನೀವು ಅರೆಸ್ಟ್ ಮಾಡಿಸಬೇಕಾಗಿತ್ತು. ನೀವು ಕೂಡಲೇ ಹೋಗಿ ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ನಿಮ್ಮ ಜೊತೆ ನಾನಿರ್ತೇನೆ, ನಿಮ್ಗೊಬ್ಬರಿಗೆ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಕಣ್ಣೀರು ಒರೆಸಬಹುದಾಗಿತ್ತು. ಇವತ್ತಿಗೂ ಕೂಡ ನೀವು ಆ ಬೀದರ್ ಕಡೆ ಮುಖ ಮಾಡಲಿಲ್ಲ. ಹೀಗಾಗಿ ನಮ್ಗೆ ನಿಮ್ ಮೇಲೆ ಅನುಮಾನ ಶುರು ಆಗ್ಯದ. ಯಾವತ್ ಹೇಳಿಕೆ ಕೊಟ್ರಿ ನೀವು? ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ ನೀವು. ಏನ್ ಆ ಡೆತ್ ನೋಟ್ ರಾಜು ಕಬ್ಬನೂರ್ ಮತ್ತು ಸಂಗಡಿಗರು ಅವ್ರು ಬಹಳ ಒಳ್ಳೆಯವ್ರಪ್ಪ, ಅವ್ರು ಸತ್ಯ ಹರಿಚಂದ್ರ ಇಂಥ ಕೆಲಸ ಜೀವನದಾಗೆ ಮಾಡಿಲ್ಲ ಅಂತ ಹೇಳಿ ಹೇಳಿಕೆರೆ ಕೊಡ್ರಿ, ನಾವು ಕೇಳ್ತೀವಿ. ಅದಕ್ಕಾಗಿ ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರೇ, ರಾಜಕಾರಣದೊಳಗೆ ನೀವು ನನಗಿಂತ ಬಹಳಷ್ಟು ಸೀನಿಯರ್ ಇದ್ದೀರಿ. ನೀವು ನಿಮ್ಮ ತಂದೆಯವರು ಎಐಸಿಸಿ ಅಧ್ಯಕ್ಷರು. ಈ ರಾಜಕಾರಣ ಯಾರೋ ನರೇಂದ್ರ ಮೋದಿ ಅವ್ರದ್ದು ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ನೋಡಿ ನೀವು ರಾಜಕಾರಣ ಕಲಿಬೇಡ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇ ನೋಡ್ರಿ ಸಾಕು. 55 ವರ್ಷ ರಾಜಕಾರಣದೊಳಗ ಇಂಥ ಆರೋಪ ಅವ್ರು ಯಾವತ್ತೂ ತಗೊಳ್ಳಿಲ್ಲ. ಆದ್ರೆ ಇವತ್ತು ನೀವು ಅಂತ ಕೊಲೆಗಡಕರಿಗೆ ಸಮರ್ಥನೆ ಮಾಡಕ್ಕಾಗ ನಿಂತಿದ್ರಲ್ಲ, ಇದು ನಿಜವಾಗಿಯೂ ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ನಾನು ವಿನಂತಿಯನ್ನು ಮಾಡ್ತಾರೆ, ಸಮಸ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈಗಾದ್ರೂ ಇವತ್ತಿನಿಂದಾದ್ರೂ 24 ಗಂಟೆ ಒಳಗ ಅವ್ರು ಯಾರ್ಯಾರು ಅವ್ರು ಅರೆಸ್ಟ್ ಆಗ್ಬೇಕು. ಇವತ್ತೇನು 5 ಜನ ಅಕ್ಕಂಗಿಯರು ಕಣ್ಣೀರು ಒರೆಸ್ಲತ್ತಾರ, ಕಣ್ಣೀರೊಳಗೆ ಕೈ ತೊಳಿಲತ್ತಾರ. ನಾವೆಲ್ಲರೂ ಹೋಗಿ ಅವ್ರಿಗೆ ಏನಾರೇ ಆ ಮನಿ ನಡಿಬೇಕಂತ ಹೇಳಿ ದುಡ್ಡು ಕೊಡ್ಲಕ್ ಹೋದ್ರ ನಮ್ಗೆ ದುಡ್ಡು ಬೇಡ ಅಂತ ಹೇಳಿ ಒತ್ತು ಹಾಕ್ತಾರ ಅವರು. ಬೇಡ ನಮಗ್ ದುಡ್ಡು. ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಆದ್ರೂ ಕೂಡ ದುಡ್ಡು ತಗೊಳ್ಳಿಲ್ಲ. ಅಂತ ಸ್ವಾಭಿಮಾನಿ ಅಕ್ಕಂಗಿಯರಿಗೆ ನೀವು ನ್ಯಾಯ ಕೊಡಿಸ್ಬೇಕು. ಹಾಗಾಗಿ ಈ ಪ್ರಕರಣದೊಳಗ ನೀವು ಅಸಮರ್ಥರಿದ್ದೀರಿ ಅಂತಕ್ಕಂಥ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮ ರಾಜೀನಾಮೆಯನ್ನು ಕೇಳ್ತಾ ಇದ್ದೇವೆ. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾನು ಈ ಪ್ರಕರಣದೊಳಗ ಡೆತ್ ನೋಟ್ ಒಳಗ ಆ ವ್ಯಕ್ತಿ ರೈಲ್ವೆ ಪಟ್ಟಣಿಗೆ ಹೋಗಿ ತನ್ನ ಕುತ್ತಿಗೆ ಕೂಡ ಮುಂದ ಎಷ್ಟು ಅವನಿಗೆ ತ್ರಾಸ ಆಗಬಹುದು, ಯಾರ ಹೆಸರು ಡೆತ್ ನೋಟ್ ಒಳಗೆ ಬರ್ತಾನೆ ಅಂತಕ್ಕಂಥದ್ದು ನಾವೆಲ್ಲರೂ ಒಂದ್ಸಲ ವಿಚಾರ ಮಾಡಬೇಕು. ಏನು ಆ ಆರೋಪದೊಳಗ ಆ ಡೆತ್ ನೋಟ್ ಒಳಗೆ ಏನು A1 ರಾಜು ಕಬ್ಬನೂರ್, ನಾನು ಪ್ರಿಯಾಂಕ್ ಖರ್ಗೆ ಅವ್ರ ವಿನಂತಿಯನ್ನು ಮಾಡ್ತೇನೆ, ಪೊಲೀಸ್ ಅಧಿಕಾರಿಗಳು ಹೇಳಿ ಅವ ಎಲ್ಲಿ ಕುಳಿಯಾಗಿದ್ದರು 24 ಗಂಟೆಗಳೊಳಗೆ ಅವನಿಗೆ ಅರೆಸ್ಟ್ ಮಾಡಿಸ್ಬೇಕು. ಮಿಸ್ಟರ್ ರಾಜು ಕಬ್ಬನೂರ್, ಯಾರ ನಿನ್ನವರಿಗೆ ಲೈವ್ ಇಟ್ ಕೇಳುತ್ತಿರೋದು ಕೇಳಿ ನೀನು. ಇಂಥ ಹಲ್ಕರ್ ದಂಧ, ಇಂಥ ಗುಂಡಾಗಿರಿ ಇವತ್ತಿಗೆ ನೀನು ನಿಂದಿಸಬೇಕು. ಇವತ್ತು ಅಥವಾ ನಾಳೆಗೆ ನಿಮಗೆ ನಾವು ಕಾನೂನಿನ ಕುಣಿಕೆಗೆ ಬಲಿ ಮಾಡಂತನ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಂದ್ರಲ್ಲ. 100 ಕೋಟಿ ನೀ ಏನ್ ಲೂಟಿ ಮಾಡಿದಲ್ಲ, ಅದು ಇವತ್ತಿಲ್ಲ ನಾಳೆ ಹರಾಜಿಸ್ತೇವೆ, ಕಲಬುರಗಿದೊಳಗೆ ಹರಾಜಿಸ್ತೇವೆ. ಹಾಗಾಗಿ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಪ್ರಿಯಾಂಕ್ ಖರ್ಗೆ ಅವರೇ, ಈಗಲೂ ಕಾಲ ಮಿಂಚಿಲ್ಲ, ದಯಮಾಡಿ ಅವ್ರಿಗೆ ಕೂಡಲೇ ಅರೆಸ್ಟ್ ಮಾಡಿಸಿ ಈ ಪ್ರಕರಣ ಗಂಭೀರ ಅಂತ ಹೇಳಿ ಪರಿಗಣನೆ ಮಾಡಿ ಸಿಬಿಐ ತನಿಖೆ ಕೊಟ್ಟು ಅವ್ರ ಮನೆಗೆ ಹೋಗಿ ಅರ್ಜೆಂಟ್ ಅವ್ರ ಕಷ್ಟದೊಳಗೆ ಭಾಗಿಯಾಗ್ರಿ. ಆ ತಂಗಿಯರ ಕಣ್ಣೀರು ಒರೆಸ್ರಿ. ಇಲ್ಲ ಅಂದ್ರ ನಿಮ್ಮ ಸರ್ಕಾರಕ್ಕ ಆ ಹೆಣ್ಮಕ್ಳದು ಪಾಪ ಕಟ್ಟರೆ ಬಿಡೋದು. ಒಂದು ವೇಳೆ ಈ ಕೆಲಸ ನೀವು ಮಾಡಿಲ್ಲ ಅಂದ್ರ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಮ್ಮ ನಾಯಕರ ನೇತೃತ್ವದಲ್ಲಿ ಇನ್ನೂ ಗಟ್ಟಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಬಿಜೆಪಿ.